ನಾವು ಇವತ್ತು ನಮ್ಮ ಗದಗ ಜಿಲ್ಲೆಯ ಗದಗ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಒಂದು ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ನಾವು ಇದ್ದೇವೆ. ಇದು ತೋಟಗಾರಿಕೆ ತರಬೇತಿ ಕೇಂದ್ರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಒಂದು 8 ಕಡೆ ನಮ್ಮ ತೋಟಗಾರಿಕೆ ತರಬೇತಿ ಕೇಂದ್ರಗಳದಾವ. ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಇಲ್ಲಿ ಗದಗಿಂದ ತೋಟಗಾರಿಕೆ ಕ್ಷೇತ್ರದಲ್ಲಿರುವಂತಹ ಈ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ಅವಿಭಾಜ್ಯ ಧಾರವಾಡ ಜಿಲ್ಲಾ ಅಂತ ಏನು ಹೇಳ್ತೇವೆ, ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಯ ಸುಮಾರು 48 ಮಕ್ಕಳು ಅಂದರೆ ವಿದ್ಯಾರ್ಥಿನಿಯರು ಇಲ್ಲಿ ಪ್ರವೇಶವನ್ನು ಪ್ರತಿ ವರ್ಷ ಪಡಿತಾ ಇದ್ದಾರೆ. ಅದರ ಮುಖ್ಯ ಅರ್ಹತೆಗಳು ಏನಂತಂದ್ರೆ ಅವ್ರದ್ದು SSLC ಆಗಿರಬೇಕು, 18 ವರ್ಷದಿಂದ 30 ವರ್ಷದವರೆಗೆ ವಯಸ್ಸಿರಬೇಕು, ಅವರು ರೈತರ ಮಕ್ಕಳೇ ಆಗಿರಬೇಕು. ಅಂದರೆ ತಂದೆ ತಾಯಿ ಹೆಸರಿನಲ್ಲಿ ಹೊಲ ಇರಬೇಕು ಮತ್ತು SSLCಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂಥವರು ಇಲ್ಲೇ ಸೆಲೆಕ್ಟ್ ಆಗ್ತಾರೆ, ಆಯ್ಕೆ ಆಗ್ತಾರೆ. ಇಲ್ಲಿ ಆಯ್ಕೆ ಆದ ನಂತರ ಇದೇ ತೋಟಗಾರಿಕೆ ತರಬೇತಿ ಕೇಂದ್ರ ಇದೆಯಲ್ಲ, ಇದು ಹೈಟೆಕ್ ತೋಟಗಾರಿಕೆ ತರಬೇತಿ ಕೇಂದ್ರ. ಇದು ಅಂದರೆ ಹೈಟೆಕ್ ಹಾರ್ಟಿಕಲ್ಚರ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತೇವೆ ನಾವು. ಇಲ್ಲೇ ನಮ್ಮ ವಿದ್ಯಾರ್ಥಿನಿಯರಿಗೆ ವಾಸ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಇಲ್ಲೇ ವಾಸ ಮಾಡಬೇಕು ಅವರು ಕಂಪಲ್ಸರಿಯಾಗಿ, ಮತ್ತು ಅವರಿಗೆ ಊಟನೂ ವ್ಯವಸ್ಥೆ ಇದೆ. ಅದರ ಜೊತೆಗೆ ಇಲ್ಲೇ ತರಬೇತಿಗಳಲ್ಲಿ ಏನಂತಂದರೆ ಪ್ರಾಕ್ಟಿಕಲ್ಲಾಗಿ ಹೆಚ್ಚು ನಾವು ಗಮನವನ್ನು ಕೊಡ್ತೇವೆ, ಹೆಚ್ಚು ಮಹತ್ವವನ್ನು ತರಬೇತಿಗೆ ಕೊಡ್ತಕ್ಕಂಥದ್ದು ಪ್ರಾಯೋಗಿಕವಾಗಿ. ಅಂದರೆ ನಾವು ತೋಟಗಾರಿಕೆಯಲ್ಲಿ ಏನು ಆವಿಷ್ಕಾರಗಳಿಂದ ತೋಟಗಾರಿಕೆ ಬೇಸಾಯ ಹೆಂಗೆ ಮಾಡಬೇಕು, ವಿವಿಧ ಬೆಳೆಗಳನ್ನು ಯಾವ ಮಣ್ಣಿನಲ್ಲಿ, ಯಾವ ನೀರಿನಲ್ಲಿ, ಯಾವ ಹವಾಮಾನದಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು, ಮತ್ತು ಮಣ್ಣಿನ ಪರೀಕ್ಷೆ ಮಾಡೋದಾಗಿರ್ಬೋದು, ಬೆಳೆಗಳನ್ನು ಹೆಂಗೆ ಬೆಳಿಬೇಕು ಅನ್ನೋದಾಗಿರ್ಬೋದು, ಹೆಂಗೆ ಹೆಚ್ಚಿನ ಮಟ್ಟದಲ್ಲಿ ಪಡಬೇಕಾಗಿತ್ತಂದ್ರೆ ಹೆಂಗೆ ವೈಜ್ಞಾನಿಕ ಕ್ರಮಗಳನ್ನು ಕೈಗೊಳ್ಳೋದಾಗಿರ್ಬೋದು, ಹೀಗೆ ಹಲವಾರು ನಾವು ಚಟುವಟಿಕೆಗಳನ್ನು ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ನಾವು ಮಾಡಿಸ್ತೇವೆ, ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇನ್ನೂ ಮುಖ್ಯವಾಗಿ ಏನಂತಂದರೆ ಇಲ್ಲೇ ಸಸ್ಯಾಭಿವೃದ್ಧಿ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಅಂದರೆ ಸಸ್ಯಗಳನ್ನು ಅದು ಬೀಜದಿಂದ ಆಗಿರ್ಬೋದು, ಕಾಂಡ ಕತ್ತರಿಸೋಕ್ಕಿಂದ ಆಗಿರ್ಬೋದು, ಕಸಿ ಮಾಡೋದ್ರಿಂದ ಆಗಿರ್ಬೋದು, ಗೂಟಿ ಕಟ್ಟುವುದಕ್ಕಿಂದ ಆಗಿರ್ಬೋದು, ಕಣ್ಣು ಕಸಿಯಿಂದ ಆಗಿರ್ಬೋದು, ಹೀಗೆ ಅನೇಕ ಈ ಕಸಿ ಕಟ್ಟುವ ಅಥವಾ ಸಸ್ಯಾಭಿವೃದ್ಧಿ ಮಾಡುವಂಥ ಕ್ರಮಗಳನ್ನು ಸಹಿತ ನಾವು ಅವ್ರಿಗೆ ಕಳಿಸ್ಕೊಡ್ತೇವೆ. ಹೀಗಾಗಿ ಕಲಿತ ನಂತರ ಮುಂದೆ ಅವರು ತಮ್ಮ ಕ್ಷೇತ್ರದಲ್ಲೇ ಅವರು ಏನು ನರ್ಸರಿಯನ್ನು ಮಾಡ್ಕೋಬೋದು, ಅಥವಾ ಅವ್ರ ಹೊಲಗಳನ್ನು ಅವರು ಅಭಿವೃದ್ಧಿಪಡಿಸ್ಬೋದು, ಅಥವಾ ಬೇರೆ ಬೇರೆ ಬೀಜ, ಗೊಬ್ಬರ, ಔಷಧಿ ಕಂಪ್ನಿಗೆ ಅವರು ಕೆಲಸಕ್ಕಾದರೂ ಹೋಗ್ಬೋದು. ಅಲ್ಲ, ಸರ್ಕಾರಿ ವ್ಯವಸ್ಥೆಯೊಳಗೆ ಈ ಗಾರ್ಡನರ್ ಅಂತ ಹೇಳ್ತೇವೆ ನಾವು. ಅಂದರೆ ತೋಟಗಾರ ಏನು ಪಡ್ಕೊಳ್ಳಿಕ್ಕೆ, ಅಂದರೆ ಆ ಹುದ್ದೆ ಪಡ್ಕೊಳ್ಳಿಕ್ಕೆ ಅವರು ಅರ್ಹರಾಗಿರ್ತಾರೆ. ಹೀಗೆ ಈ ತರಬೇತಿಯನ್ನು ಪಡೆದುಕೊಂಡಂಥವ್ರಿಗೆ ಸಾಕಷ್ಟು ಅವಕಾಶಗಳು ಮತ್ತು ಅನುಕೂಲತೆಗಳು ಇರೋದರಿಂದ ನಮ್ಮ ರೈತರ ಮಕ್ಕಳು, ಅಂದರೆ ರೈತರು ತಮ್ಮ ಮಕ್ಕಳನ್ನು ಇಂಥ ತರಬೇತಿ ಕೇಂದ್ರಗಳಿಗೆ ಅವ್ರನ್ನ ಕಳಿಸಿ ತರಬೇತಿಯನ್ನು ಪಡ್ಕೊಂಡು ಹೆಚ್ಚಿನ ಆದಾಯವನ್ನು ಪಡ್ಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 10 ತಿಂಗಳದ ತರಬೇತಿ ಇದು. ಅವರಿಗೆ 1750 ರೂಪಾಯಿ ಸ್ಟೈಪಂಡ್ ಕೊಡ್ತದೆ. ಆ 1750 ರೂಪಾಯಿದಲ್ಲೇ ಅವರಿಗೆ ಮುಂಜಾನೆ ತಿಂಡಿ, ಆಮೇಲೆ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲ ಟೀ ಮತ್ತು ರಾತ್ರಿ ಊಟ ಇವೆಲ್ಲ ಕೂಡಿ 1750 ರೂಪಾಯಿ. ನಮ್ಮ ರೈತರ ಮಕ್ಕಳು ಇಲ್ಲಿಗೆ ಅಡ್ಮಿಷನ್ ಆಗಬೇಕಾಗಿತ್ತಂದ್ರೆ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ಪೇಪರ್ನಲ್ಲಿ ಕೊಡ್ತೇವೆ. ಆಮೇಲೆ ತಾಲೂಕಾ ಮಟ್ಟದ ಎಲ್ಲ ಗದಗ, ಹಾವೇರಿ, ಧಾರವಾಡ ಜಿಲ್ಲೆಯ ಎಲ್ಲ ತೋಟಗಾರಿಕೆ ಅಧಿಕಾರಿಗಳ ಹತ್ರ ನಾವು ತರಬೇತಿಗಾಗಿ ಅರ್ಜಿ ಕರೆದೇವೆ ಅಂತೇಳಿ ಅಲ್ಲಿನೂ ಪ್ರಚಾರ ಮಾಡ್ತೇವೆ, ಪತ್ರಿಕೆ ಮುಖಾಂತರ ಪ್ರಚಾರ ಮಾಡ್ತೇವೆ. ಮತ್ತು ಇಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂತ ಇರ್ತಾರೆ, ಅವರು ರಾಜ್ಯ ವಲಯದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅವರನ್ನು ಸಂಪರ್ಕಿಸ್ಬೋದು. ಅಥವಾ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರನ್ನು ಸಹಿತ ಅವರ ಕಚೇರಿಯನ್ನು ಸಂಪರ್ಕಿಸ್ಬೋದು. ಅಥವಾ ತಾಲೂಕಿನಲ್ಲಿರುವಂಥ ತಾಲೂಕಾ ಮಟ್ಟದ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಇಲ್ಲೇ ಅಪ್ಲಿಕೇಶನ್ ಯಾವಾಗ ಕರುತ್ತಾರೆ, ಯಾವಾಗ ಹಾಕಬೇಕು, ಹೆಂಗೆ ಸೆಲೆಕ್ಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.